ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಈ ಮಳೆ ಬೀಳೋ ಟೈಮ್ಗೆ ಏನಾದರೂ ಒಂದು ಈಸಿಯಾಗಿರುವಂಥ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಈ ಥರ ಟ್ರೈ ಮಾಡಿ ನೋಡಿ. ಸೂಪರಾಗಿರುತ್ತೆ, ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಒಂದು ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೆಂಗೆ ಮಾಡೋದಂತ ನೋಡ್ಕೊಬರೋಣ. ಇದೊಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇದನ್ನು ನೀವು ಯಾವಾಗ ಬೇಕು ಆವಾಗ ಸ್ನ್ಯಾಕ್ಸ್ ಥರನೂ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ಉಪ್ಪಿಟ್ಟು ರವೆ ಹಾಕ್ಕೊತಾ ಇದ್ದೀನಿ, ಅಂದರೆ ಬಾಂಬೆ ರವೆ. ಇದನ್ನು ಹಾಕ್ಕೊಂಡು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಬರ್ತೀನಿ. ಇದು ಪೌಡ್ರ್ ಅಂದರೆ ಸ್ವಲ್ಪ ನುಣ್ಣಗಿರಬೇಕು, ಆ ಕಡೆ ಚಿರೋಟಿ ರವೆ ಥರನೂ ಇರಬೇಕು. ಆನಂತರ ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ತುರಿದ್ಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ತುರಿಯೋದು ಏನಕ್ಕೆ ಅಂದರೆ ಇದು ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ಆಗಲಿ, ಎಲ್ಲೂ ತರ್ತರಿ ಆಗಿರಬಾರ್ದು ಅಂತ ತುರಿದು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಕಟ್ ಮಾಡಿ ಕೂಡ ಹಾಕ್ಕೊಬೋದು. ಮತ್ತು ಇದನ್ನು ದೋಸೆ ಹಿಟ್ಟನ್ನು ಅದಕ್ಕೆ ರುಬ್ಕೊಬೇಕಾಗುತ್ತೆ. ತುಂಬ ತೆಳ್ಳಗೆ ರುಬ್ಬಕ್ಕೆ ಹೋಗಬೇಡಿ, ತುಂಬ ಗಟ್ಟಿನೂ ರುಬ್ಬಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿರಬೇಕು. ಇವಾಗ ನೋಡ್ತಾ ಇರ್ಬೋದು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿನೂ ನೀರು ಬೇಕಾಗೋದಿಲ್ಲ. ಆ ಮಿಕ್ಸಿ ಜಾರಲ್ಲಿ ಏನು ಉಳ್ಕೊಂಡಿರುತ್ತೆ ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕಿಟ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ, 1-2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ 1 ಇಂಚು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ನಮಗೆ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಹಾಗೆ ಇಲ್ಲಿ ಒಂದೇ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಒಂದೇ ಒಂದು ಕ್ಯಾರೆಟ್ನ ತುರಿದು ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡಿದ್ರ ಜೊತೆ ಬೈಂಡಿಂಗ್ಗೋಸ್ಕರ 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಯಾವುದಿದ್ರೆ ಅದು ಒಂದಾದರೂ ಯೂಸ್ ಮಾಡ್ಕೋಬೋದು. ನಾನು 2 ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಜಾಸ್ತಿ ಬೇಕಾಗೋದಿಲ್ಲ. ನಾನು ಆ ಮಿಕ್ಸಿ ಜಾರಿಗೆ ಮಾತ್ರ ಒಂದು 2-3 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಮಾತ್ರ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಇವಾಗ ಮನೇಲಿ ಮಕ್ಕಳಿದ್ದಾರಲ್ವ, ಅವು ಕೆಲವರು ಏನಂದರೆ ಸ್ನ್ಯಾಕ್ಸ್ ಇಷ್ಟಪಡ್ತಾರೆ. ಅದನ್ನೇ ನೀವು ಬೆಳಗ್ಗೆ ತಿಂಡಿ ರೂಪದಲ್ಲಿ ಮಾಡಿಕೊಟ್ರೆ ಇದೊಂದು ಸ್ನ್ಯಾಕ್ಸ್ ಅಂದ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊತಾರೆ. ಇದನ್ನು ನೀವು ಮಕ್ಕಳು ಸ್ಕೂಲ್ ಏನೋ ಸ್ಟಾರ್ಟ್ ಆದಾಗ ಲಂಚ್ ಬಾಕ್ಸಿಗೆ ಕೂಡ ನೀವು ಪ್ರಿಪೇರ್ ಮಾಡ್ಕೊಡ್ಬೋದು. ಚಿಕ್ಕ ಚಿಕ್ಕ ಸೈಜಾಗಿ ಪಡ್ಡು ಶೇಪಲ್ಲಿ ಮಾಡ್ಕೊಡ್ಬೋದು, ಮಿನಿ ಸೆಟ್ ದೋಸೆ ಥರನೂ ಮಾಡ್ಕೊಡ್ಬೋದು. ಇಲ್ಲಿ ಇವಾಗ ಹಿಟ್ಟು ನಾನು ಕಲಸಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದ್ದೀನಿ. ಉಪ್ಪು ಖಾರನೂ ಚೆಕ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಅದನ್ನು ಖಾರದ ಪುಡಿ ಕೂಡ ಹಾಕೋಬೋದು, ಅಥವಾ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಬ್ಯಾಟರ್ ಆ ಥರ ಇರಬೇಕು, ತುಂಬ ತೆಳ್ಳಗಲ್ಲ ತುಂಬ ಗಟ್ಟಿಗಲ್ಲ, ಈ ಥರ ಇರಬೇಕಾದ. ಇವಾಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಒಂದೇ ಒಂದು ಸೌಟ್ ಹಾಕ್ಕೊಂಡು ಜಸ್ಟ್ ಮೀಡಿಯಮ್ ಸೈಜಿಗೆ ಮಾತ್ರ ಇದನ್ನು ಈ ಥರ ಲೈಟಾಗಿ ಸೌಟಿಂದ ಪ್ರೆಸ್ ಮಾಡ್ಕೊತೀನಿ. ಪೂರ್ತಿ ನಿಮಗೆ ದೋಸೆ ಟೈಪ್ ಬೇಕಂದರೆ ಇನ್ನೊಂಚೂರು ನೀರು ಹಾಕಿ ಕೂಡ ನೀವು ದೋಸೆ ಟೈಪ್ ಮಾಡ್ಕೋಬೋದು. ಅದು ನಿಮಗೆ ಕ್ರಿಸ್ಪಿಯಾಗಿ ಬರೋಲ್ಲ, ಸಾಫ್ಟಾಗಿ ನಾರ್ಮಲ್ ದೋಸೆ ಬರುತ್ತಲ್ಲ ಆ ಥರ ಬರುತ್ತೆ. ನಿಮಗೆ ಕ್ರಿಸ್ಪಿಯಾಗಿ ಮೇಲೆ ಲೇಯರು ಒಳಗಡೆ ಸಾಫ್ಟಾಗಿ ಬೇಕಂದರೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿನೂ ಎಣ್ಣೆ ಬೇಕಾಗೋದಿಲ್ಲ, ಒಂದು 2 ಸ್ಪೂನ್ ಆದರೆ ಸಾಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಇದನ್ನು ಮುಚ್ಚಿಬಿಟ್ಟು ಆ ಕಡೆ ಈ ಕಡೆ 2 ಕಡೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮೇಲೆ ಲೇಯರ್ ಬಂದ್ಬಿಟ್ಟು ಗೋಲ್ಡನ್ ಕಲರ್ ಆಗಿ ಚೇಂಜ್ ಆಗಿ ಕ್ರಿಸ್ಪಿಯಾಗಿ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ 2 ಕಡೆ ಸ್ವಲ್ಪ ಬೇಯಬೇಕಲ್ಲ, ಯಾಕಂದರೆ ಇದನ್ನು ನಾವು ನಾರ್ಮಲ್ ಹಿಟ್ಟಲ್ಲಿ ಮಾಡಿಲ್ಲ, ರವೆನಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ರವೆನ ಯಾಕಂದರೆ ಹುರಿದಿಲ್ಲ, ನಾವು ಡೈರೆಕ್ಟಾಗಿ ಹಂಗೆ ರುಬ್ಬಿರೋದು. ಇದ್ರ ಜೊತೆಗೆ ಆಲೂಗಡ್ಡೆ ಎಲ್ಲ ಹಾಕಿದ್ದೀರಲ್ಲ, ಅದೆಲ್ಲ ಬೇಯಬೇಕಲ್ವ, ಒಂದು ಟೈಮ್ ತಗೊಳುತ್ತೆ. ಚೆನ್ನಾಗಿ ಇವಾಗ ನೋಡ್ತಾ ಇರ್ಬೋದು. ಇವಾಗ ಇದು ನಿಮಗೆ ಈ ಥರ ಇಷ್ಟ ಇಲ್ಲ, ನಾವು ಎಣ್ಣೆಯಲ್ಲಿ ಬೋಂಡದ ಥರ ಮಾಡ್ಬೋದು ಅಂದರೆ ನೀವು ಅದು ಕೂಡ ಮಾಡ್ಬೋದು. ಆದರೆ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕಬೇಕಾಗುತ್ತೆ. ಅದಂದರೆ ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತೆ ಜಾಸ್ತಿ. ಇದನ್ನು ನೀವು ಕಡಿಮೆ ಎಣ್ಣೆನಲ್ಲೇ ಈ ಥರ ಮಾಡ್ಕೊಬೋದು. ಪಡ್ಡು ಥರ ಬೇಕಂದ್ರೂ ಮಾಡ್ಕೊಬೋದು. ಪಡ್ಡು ಥರ ಮಾಡಿದ್ರೂ ನಿಮಗೆ ಒಂದು ಸ್ವಲ್ಪ ಸೋಡಾ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಈ ಸೈಜ್ಗೆ ಮಾಡಬೇಕಂತೆಲ್ಲ, ಇದನ್ನು ಚಿಕ್ಕ ಸೈಜ್ಗೂ ಮಾಡ್ಕೊಬೋದು, ಸ್ವಲ್ಪ ಇನ್ನೂ ಅಗಲಕ್ಕೂ ಮಾಡ್ಕೊಬೋದು. ಇವಾಗ ನೋಡ್ತಾ ಇರ್ಬೋದು ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಾಡಿದ ತಕ್ಷಣವೇ ಖಾಲಿ ಆಗೋಯ್ತು ನಮ್ಮ ಮನೇಲಿ. ವೀಡಿಯೋ ಮಾಡ್ತಾನೆ ಒಂದೊಂದು ಬಿಸಿಯಾಗಿ ಎತ್ಕೊಂಡು ತಿಂದ್ಬಿಟ್ಟು. ಸೊ ಇವಾಗ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಚಟ್ನಿ ಸೈಡ್ ಡಿಶ್ ಏನೂ ಬೇಕಾಗೋದಿಲ್ಲ, ಹಾಗೆ ಕೂಡ ತಿನ್ಬೋದು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಅದೇ ಹೇಳಿದ್ನಲ್ಲ, ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಅಥವಾ ಸ್ನ್ಯಾಕ್ಸ್ ಆಗಿ ಕೂಡ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಯಾವ ಥರ ಇತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.